ಒಂದೊಂದು ಜ್ಯೂಸ್ ಕೊಡಕ್ಕೂ ಕಷ್ಟ ಆಗೈತೆ ಅಂತಂದ್ರೆ ಜನ ವಿಪರೀತ. ಅದು ಹೇಳಕ್ಕೆ ಸಾಧ್ಯ ಇಲ್ಲ. ಇಲ್ಲೇ ಕೂತಿರ್ತೀನಿ, ಒಂದಷ್ಟು ಪೆಂಡಲ್ ಹಾಕ್ಸಿರ್ತೀನಿ, ಅಷ್ಟು ಮಾಡಕ್ ಸಾಧ್ಯ. ರೇಸ್ ಅಲ್ಲಿ ಡಿಸೆಂಬರ್ ಅಲ್ಲಿ ಎಲ್ಲಾರು ಕೈ ಜೋಡಿಸ್ತಾರೆ. ಅದ್ ಏನೈತೆ ನಾನು ಹೇಳ್ದಲ್ಲ ನಿಮ್ಗೆ, ಕೊಟ್ಟಿರೋ ಪುಣ್ಯಾತ್ಮರದು ಅವ್ರ ಹೆಸರುಗಳ ಸಮೇತವಾಗಿ ಹಾಕಿ ಮಾಡ್ತೀನಿ. ಅದ್ರಲ್ಲಿ ನಮ್ ರೇಸ್ ಆಗಿ ಉಳಿದ್ರೆ ಬೆಂಗಳೂರು ರೇಸ್ ಅನ್ಬಿಟ್ಟು ಅಕೌಂಟ್ ಮಾಡಿ ಹಾಕ್ತೀನಿ. ಆಮೇಲೆ ಅವ್ರು ಯಾರೋ ಅವನು ಮಂಡ್ಯ ಕಲ್ಲಳ್ಳಿ ಹೇಳ್ತಾನಂತೆ, ಒಂದು ಇದು ಹಳ್ಳಿಕಾರ್ ಬ್ರೀಡ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನಾನು, ದುಡ್ಡು ತಿಂದ್ಬಿಟ್ಟಿದ್ದೀನಿ ಅಂತ. ₹1 ಮೇಡಮ್, ಎಲ್ಲ ಮೀಡಿಯಾದವ್ರು ಕೇಳ್ತಾ ಇದ್ದೀನಿ, ₹1 ನಾನು ಅದರಿಂದ ತಗೊಂಡ್ ತಿಂದಿದ್ರೆ ₹1 1 ಲಕ್ಷ ಕಟ್ತೀನಿ. ಇಲ್ಲ ಅಂತಂದ್ರೆ ಅವ್ನು ಹೇಳಿರೋನ್ನ ಅವ್ನಿಗೆ ಅವ್ನಿಗೆ ಏನ್ ಹೇಳ್ಬೇಕಂತ ಕೂಡ ನನ್ ಇದಿಲ್ಲ. ಅವನು ನಮ್ಮ ಸಂಘದಲ್ಲಿ ಒಂದು ಸದಸ್ಯ. ಆ ಬೈಲಾದಲ್ಲೇನೆ ಅವನ ಹೆಸರೈತೆ. ಅವನು ಆ ಮಂಡ್ಯ ಕಲ್ಲಳ್ಳಿ ಅವ್ನು ಎಷ್ಟು ತುಚ್ಛ ಮನಸ್ಸು ಅನ್ನೋದು ಗೊತ್ತಾಗುತ್ತೆ. ಒಂದು ಗೌರ್ಮೆಂಟ್ ಪ್ಲೆಡ್ಜ್ಡ್ ಒಂದು ಸಂಘದಲ್ಲಿ ಅಮೌಂಟ್ ಒಬ್ರೇ ಸೈನ್ ಮಾಡಿ ಎತ್ಕೊಳಕ್ ಆಗತ್ತಣ್ಣ. ಒಂದು ಗೌರ್ಮೆಂಟ್ ಅಧಿಕಾರಿನೇನೆ ಕಾರ್ಯದರ್ಶಿ ಇರೋದು ಡಾಕ್ಟರ್ ನವೀನ್ ಕುಮಾರ್ ಹಾಸನದವ್ರು. ಅವ್ರಾದ್ಮೇಲೆ ಡಾಕ್ಟರ್ ಮುರಳಿ ಕೃಷ್ಣ ಅಂತ ಆಗಿದ್ದಾರೆ. ದಯವಿಟ್ಟು ಇವ್ರು ಇಬ್ರುನು ಒಂದಿನ ನಾನು ಹೇಳ್ತೀನಿ, ಯಾಕಂತಂದ್ರೆ ಅವ್ರು ಉತ್ತರ ಕೊಡ್ಲೇಬೇಕು ಇದಕ್ಕೆ. ಗೌರ್ಮೆಂಟ್ ಆಫೀಸರ್ಸ್ ಆಗಿರೋ ಕಾರಣಕ್ಕ ಯಾವನ ಬೈಕ್ ಬಂದಂಗೆಲ್ಲ ಅವ್ನಿಗೆ ಇಷ್ಟ ಬಂದಾಗ ಅವ್ನು ಹೇಳಿದ್ರೆ ಬಳಸ್ಕೊಂಡ್ಬಿಟ್ಟಾರಂತ. ಅವ್ನು ಇನ್ನೊಬ್ನವನೇ, ಅವನು ಆ ಮಳವಳ್ಳಿ ಅವನು ಬೋಗಸ್, ಅವನೊಂದ್ ದೊಡ್ಡ ಅವನು. ಯಾಕೆ ಹೇಳ್ತೀನಿ ಅಂದ್ರೆ ಇವ್ರು ಮಾಡಿರೋ ಕೆಲ್ಸಗಳು, ಇವ್ರು ಮಾಡಿರೋದಕ್ಕೆ ಹಳ್ಳಿಕಾರೆ ಇಷ್ಟೊತ್ಕ ಅರ್ಧ ಮುಚ್ಚೋಗ್ಬಿಟ್ಟಿರೋದು. ಬೀಜದೋರಿಗಳು ನಮ್ಮ ಮನೆ ಹತ್ರ ಹೋಗಿ ಓರಿ ಹಸು ಬಿಡ್ಸ್ಕೊಂಬಂದ್ರೆ ಕರ ಹುಟ್ಟೋದು, ಸೆಮೆನ್ಗಳು ಇನ್ನೊಂದು ಮಾಡ್ಕೊಂಡು ಪಡ್ಡಿಗಳು ಮಾರ್ಕೊಂಡಿದ್ದವ್ರು ಇವ್ರೆಲ್ಲಾನು. ಇವ್ರ ದಂಧಿಗಳನ್ನೆಲ್ಲ ನಾನು ಈಚೆಗೆ ತೆಗೆದು ಅವಾಗೂನು ಅವ್ರ ಹೆಸರು ಹೇಳ್ದಿರ ನಾನು ಬಿಟ್ಟು ನಾನು ಒಳ್ಳೆ ಕಾರ್ಯಕ್ಕೆ ಮಾತ್ರನೇ ನಾನು ಬಳಸ್ಕೊಂಡಿದ್ದು. ಇವ್ರು ನಾನು ಇಲ್ದಿದ್ದವಾಗ ಇವ್ರು ದೊಡ್ಡ ಕಿಲಾಡಿಗಳಂತ ಅನ್ಬಿಟ್ಟು ಮಾತಾಡಿರೋದು. ಎಪಿಸೋಡ್ಗಳ್ಗನ ಮಾಡಕ್ ನಾನು ನಿಮ್ ಹೆಸರುಗಳು ಹೇಳ್ಬಿಟ್ಟು ನಿಂತ್ಬಿಟ್ರೆ ನೀವ ಏನ್ ಆಗ್ತೀರಾ ಅನ್ನೋದು ನಿಮ್ಗೆ ಅರ್ಥ ಆಗ್ಬೇಕು. ಹೆಂಗ್ ಕೇಳ್ಕೊಂಡವ್ರೆ ಗೊತ್ತಾ ಮೇಡಮ್, ದಯವಿಟ್ಟು ಬೇಡಣ್ಣ ಬಿಟ್ಬಿಡ್ರಿ ಅಂತೆಲ್ಲ ಕೇಳ್ಕೊಂಡಿವ್ರು ಗುಳ್ಳೆ ನರಿ ಆಟಗಳಾಡ್ತಾರೆ ಇವ್ರು. ಕೆಳಗಡೆ ಅದೇನೋ ಹೇಳ್ತಾರಲ್ಲ, ಬಗ್ದ್ರೆ ಕಾಲಿಡಿ ಎದ್ರೆ ಜುಟ್ಟಿಡಿ ಅಲ್ಲ, ಬಗ್ದ್ರೆ ಜುಟ್ಟಿಡಿ ಎದ್ರೆ ಕಾಲಿಡಿ ಅನ್ನೋ ನ್ಯಾಯಗಳು ಇವ್ರ ಹತ್ರ. ನಮ್ಗ ಸ್ನೇಹಿತರನ್ನ ಬನ್ನೂರ್ ಕೃಷ್ಣಣ್ಣ ಇರ್ಬೋದು, ಮಂಡ್ಯ ಕಿರಣ್ ಅಣ್ಣ ಇರ್ಬೋದು, ನಾನು ಕೆಲವೊಬ್ರು ಹೆಸರುಗಳು ಮಾತ್ರ ಹೇಳ್ತೀನಿ. ಅವ್ರಕ ಒಬ್ಬೊಂದು ಟೈಟ್ಲ್ಗಳು ಕೊಟ್ಟವ್ರೆ, ಅದೇನೋ ಅದ್ ಹೆಸರುಗಳು ಹೇಳಲ್ಲ ನಾನು, ಅಂತ ಇದುಗಳು ಕೊಟ್ಬಿಟ್ಟು ಮಾಡವ್ರೆ. ನಿಮ್ದೆಲ್ಲ ಎತ್ತಿದ್ರೆ ಮೀಡಿಯಾಗಳಲ್ಲಿ ನಿಮ್ಕೂನು ಕುಟುಂಬಗಳವೆ, ನಿಮ್ಕೂನು ಅಷ್ಟೋ ಇಷ್ಟೋ ಅದೇನೋ ಹೇಳ್ತಿರಲ್ಲ, ಏನದು ಚೇಲಾಗಳು ಬಕೀಟ್ಗಳು ನಿಮ್ಕಿಕೊಂಡಿದ್ದೀರೇನೋ. ನಮ್ಗೆ ಯಾರು ಅಂತವ್ರು ಇಲ್ಲ, ಎಲ್ಲ ನಮ್ಮ ರುಜುದ್ದಲ್ಲಿರೋರು, ಪ್ರೀತಿಯಿಂದ ನಮ್ ಗೌರವ ಕೊಡ್ತಾ ಇರೋರು. ನಿಮ್ಗೆ ಅದ್ ಅರ್ಹತೆ ಮಾಡೋ ಯೋಗ್ಯತೆಗಳಿಲ್ಲ ಅಂತ ಅನ್ಬಿಟ್ಟು ಬಾಯ್ಕ್ ಬಂದಂಗೆಲ್ಲ ಮಾತಾಡ್ಬೇಡ್ರಿ ಮೀಡಿಯಾ ಮುಂದೆ. ಯಾವ್ದೋ ಯೂಟ್ಯೂಬ್ ಚಾನಲ್ ಅದು ಕಿತ್ತೋಗಿರೋದು ನೀವೇ ಮಾಡ್ಕೊಂಡು ಅದ್ರ ಮುಂದೆ ಬಂದು ಕೊಡೋದು. ಹಳ್ಳಿಕಾರ ಸಮಾವೇಶ ಅಂತ ಮಾಡ್ತಾರಂತೆ, ಅಲ್ಲಿ ವೈಯಕ್ತಿಕ ಮಾತುಗಳು ಎತ್ಕೊಂಡು ಮಾತಾಡೋರಂತೆ. ಮಾನ ಮರ್ಯಾದೆ ಆಗಲ್ಲ ನಿಮ್ಕ. ಹೊಟ್ಟೆಗೆ ಏನ್ ತಿಂತೀರಾ ಹೇಳ್ಬಿಟ್ರೆ ಒಬ್ಬೊಬ್ಬಂದೂನು ಸುಮ್ನೆ ಕೋಪ ಬರ್ಸ್ಬೇಡ್ರಿ ನನ್ಕ. ಅದಕ್ಕೆ ಎಲ್ಲರಿಗೂ ಒಂದೇ ಉತ್ತರ ಕೊಡ್ತಾ ಇರೋದು ನಾನು. ಒಂದ್ ಸೊಳ್ಳೆ ಕೂಡ ಹೋಲ್ಸಕ್ಕೆ ಇಷ್ಟ ಇಲ್ಲ ನನ್ಕ. ಒಂದ್ ಸೊಳ್ಳೆಕ್ಕೂ ಅಲ್ಲ, ನೀವು ಒಂದ್ ಸೊಳ್ಳೆಕ್ಕೂ ಅಲ್ಲ ಅಂತಂದವಾಗ ನಿಮ್ ಸ್ಥಾನಗಳೇನ ಅನ್ನೋದು ಅರ್ಥ ಮಾಡ್ಕೊಳ್ರಿ. ಬಾಯಿ ಐತೆ ಅನ್ಬಿಟ್ಟು ಯಾವ್ದೋ 4 ಜನ ಇಟ್ಕೊಂಡಿದ ಅವ್ರನ್ನೂ ನಾನು ಅನ್ನಲ್ಲ. ನೀವ್ ಅಂತೀರಾ ಪುಡಾರಿಗಳು, ಪುಂಡ್ರು, ಬಕೀಟುಗಳು, ಚೇಲಾಗಳು, ನೀವದು. ಯಾರೀ ಮಾತುಗಳಂತವ್ರು ನೋಡ್ರಿ ಅವ್ರದು. ಹೌದಾ? ಇವತ್ತು ಸಂತೋಷ ಏನಾದ್ರು ಮಾತಾಡ್ತಾವನೆ ಅವನೇ ಅಂತಂದ್ರೆ ಆ ಬಸವೇಶ್ವರನಿಗೆ ಮಾಡಿರೋ ಸೇವೆ, ಜನಗಳು ಕೊಟ್ಟಿರೋ ಪ್ರೀತಿ ಅಣ್ಣ. ನಾನು ಅದು ಬಿಟ್ಟು ಬೇರೆ ಏನು ಮಾಡಿಲ್ಲ. ನನ್ನ ಮನೆಗೆ ನಾನು ದುಡ್ಡು ಎತ್ಕೊಂಡು ಹೋಗಿ ಇಕ್ಕೊಂಡಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.